ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇನ್ನು ಹೊನ್ನಾವರದಲ್ಲೇ ಇದ್ದೀವಿ. ಆಯ್ತು, ಈಗ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಒಂದು ವಾರ ಆಯಿತು ಅಂತೇಳಿ. ಅದ್ರ ಮೇಲೆ ಇನ್ನೊಂದು 2 ದಿನ ಎಕ್ಸ್ಟ್ರಾ ಆಯಿತು. 2 ದಿನ ಎಕ್ಸ್ಟ್ರಾ ಯಾಕೆ ನಿಂತಿದ್ದಂದರೆ, ಇವ್ರು ಬರ್ತಾರಲ್ಲ, ಇವ್ರ ಹತ್ರ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಆಮೇಲೆ ಸುಮಾರು ದಿನದ ನಂತರ ಇಲ್ಲೆಲ್ಲ ನೋಡಿ ಟಾರ್ಪಲ್ ಹಾಕಿದ್ದೀವಲ್ಲ, ಅಂದರೆ ಮಳೆ ಆ ಲೆವೆಲಿಗೆ ನೀರೆಲ್ಲ ಒಳಗೆ ಬಂದುಬಿಡುತ್ತೆ ಅಂತೇಳಿ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಅಂತೇಳಿ ಟಾರ್ಪಲ್ ಎಲ್ಲ ಮೇಲೆತ್ತಿದ್ದೀವಿ. ಆಮೇಲೆ ನೀರಿಬ್ರು ನೋಡಿ, ಇದು ಒಂದು ಮಜಾ ಕತೆ ಇದೆ ನಿಮ್ಗೆ ಹೇಳ್ತೀನಿ. ಈ ಮಸಾಜರ್ ಇದೆಯಲ್ಲ, ಇದು ಫಸ್ಟು ನಾವು ಆರ್ಡರ್ ಮಾಡಿದ್ದು ಆಯಿತಾ. ಸಾಧಾರಣ ಒಂದು 7 ತಿಂಗಳ ಹಿಂದೆ ಆರ್ಡರ್ ಮಾಡಿದ್ದು. ಆಮೇಲೆ ಪ್ರತಿ ಸತಿ ಹೊನ್ನಾವರ ಬರ್ಬೇಕಾದ್ರೆ ಇದು ತಗೊಂಡು ಬರೋದು ನಾವು. ಸೊ ತಗೊಂಡು ಬಂದು ಇಲ್ಲೆಲ್ರಿಗೂ ಇಷ್ಟ ಆಯಿತು. ಇಷ್ಟ ಆಗಿ ಆಮೇಲೆ ನೆಕ್ಸ್ಟು ಇವ್ರ ಅಪ್ಪ ತರಿಸಿದ್ರು. ಅದನ್ನು ಇವ್ರು ಇಟ್ಕೊಂಡು ಕೂತಿದ್ದಾರೆ ನೋಡಿ. ಹೆಂಗಿದೆ ವಿಶಾಲ್ ಇದು? ಚೆನ್ನಾಗಿದೆ ಅಲ್ಲ? ಸೊ ಅದರಲ್ಲಿ ಬೇರೆ ಬೇರೆ ಥರ ಫಿಟ್ಮೆಂಟ್ ಬರುತ್ತೆ. ಇದು ನೋಡಿ ಈ ಥರದ್ದು. ಆಮೇಲೆ ಇದು ಎಲ್ಲರೂ ನಿಮಗೆ ಬೆನ್ನಿಗೆಲ್ಲ ಮಸಾಜ್ ಮಾಡ್ಬೇಕಂತಿದ್ರೆ, ಆಮೇಲೆ ಇದು ಪಾಯಿಂಟು ಎಲ್ಲರೂ ಮಸಾಜ್ ಮಾಡ್ಬೇಕಂತಿದ್ರೆ ಸಖತ್ತಿದೆ ಮಾತ್ರ. ಜುಮ್ಮನತ್ತೆ ಅಲ್ಲ, ಮಜಾ ಇನ್ನೂ ಕಡಿಮೆ ಆಗಿಲ್ಲ. ಸೊ ಇದೆಲ್ಲ ನೋಡಿ ಆಮೇಲೆ ಕೊನೆಗೆ ನಮ್ಮ ವೆಂಕಟೇಶ್ ಅವರು ನೋಡಿ ಇನ್ನೊಂದು ಆರ್ಡರ್ ಮಾಡಿದ್ದಾರೆ ವಸ್ತು. ಇದು ಮೊದಲು ಬಂತೀನಿ, ಓಪನ್ ಆಗಿಲ್ಲ, ಸೀಲ್ ಹಂಗೆ ಇದೆ. ಬಟ್ ನಮ್ಗೆ ಇದು ರಾಯಲ್ಟಿ ಕೊಡ್ಬೇಕು, ಅವರು ಕೊಡ್ಬೇಕು, ಕಂಪನಿ ಅವರು ಅಲ್ವಾ? ಮನೆಗೆ ಒಂದು ಆಯ್ತು. ಈಗ ನೆಕ್ಸ್ಟ್ ಸ್ವಾತಿ ಆರ್ಡರ್ ಮಾಡ್ತಾ ಇದ್ದಾರೆ, ಅವಳದ್ದು ನಾಡ್ದು ಬರುತ್ತೆ ವಿಶಾಲಿಗೆ. ಈ ನಿನ್ನೆ ರಾತ್ರಿ ಬಂದ್ರು, ಈಗ ವಾಪಸ್ ಹೊರಡೋಣ ಅಂತಿದ್ದಾರೆ ಶಿಗ್ಗಾಂವ್ಗೆ. ವಿಶಾಲ್ ಇವತ್ತು ಸ್ಟೇ ಮಾಡ್ಬೇಕು. ನೋಡ್ತೀನಿ, ನಿನ್ ಸಲುವಾಗಿ ಆದ್ರೂ ಇರ್ತೀನಿ. ಹಂಗಾರೆ 4 ಗಂಟೆವರೆಗೂ ಇರ್ತೀನಿ. ಅದೆಲ್ಲ ಆಗಲ್ಲ. ನಾಳೆ ಹೊರಡಿ. ಪಾರ್ಟಿ ಎಂತ ಪಾರ್ಟಿ? ಆಯ್ತು, ಬಿಲ್ ನನ್ನ ತಲೆ ಮೇಲೆ ಬಂತೀವಿ ವಾಪಸ್. ಮೊನ್ನೆ ಕೊಟ್ಟಿರ್ಲಿಲ್ಲ ರಿತು ಅವರು, ಅಂದ್ರೆ ಬರ್ಡೇಗಿಂತ ಮುಂಚಿನ ದಿನ ಕೊಟ್ಟಿದ್ರು. ಇವ್ರ ಬರ್ಡೇ ಸೋಮವಾರ ಏನೋ ಬಂದಿತ್ತಲ್ಲ, ಯಾರು ನಾನ್ ವೆಜ್ ತಿನ್ನಲ್ಲ ಅಂತ ಇವರು ಸಂಡೇ ಪಾರ್ಟಿ ಮಾಡಿದ್ದಾರೆ. ಸೊ ನಮ್ಮ ಪಾರ್ಟಿಗೆ ನಾನ್ ವೆಜ್ ಯಾಕೆ? ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಪಾರ್ಟಿ ಹೆಂಗಿರ್ತಿತ್ತು ಗೊತ್ತಾ? ಬರ್ಡೇ ಪಾರ್ಟಿ ಅಂದ್ರೆ ಏನು, 2 ಚಾಕ್ಲೇಟ್, ಹಬ್ಬಬ್ಬ ಅಂದ್ರೆ ಏನು, ಮೆಂಟೋಸ್, ಅಷ್ಟರಲ್ಲೇ ಸಂತೃಪ್ತ ಆಗ್ತಿದ್ವಿ ನಾವು. ಇವ್ರಿಗೆಲ್ಲ ಏನ್ ಗೊತ್ತಾ, ಬಿರಿಯಾನಿ, ಅದ್ರ ಮೇಲೆ ಒಂದು ಸ್ಟಾರ್ಟರು, ಆಮೇಲೆ ಒಂದು ಸೂಪು, ಆಮೇಲೆ ಒಂದು ಕೋಲ್ಡ್ ಡ್ರಿಂಕ್ಸ್, ಇಷ್ಟೆಲ್ಲ ಕೊಟ್ರೆ ಮಾತ್ರ ಪಾರ್ಟಿ ಅಂತ ಇವ್ರು. ಶವರ್ಮ ನಾನು ಹೇಳದ ಒಂದು ಡೈರಿ ಮಿಲ್ಕ್ ಕೊಡ್ತೀನಿ, ಅದು ಚಿಕ್ಕದು 5 ರೂಪಾಯಿ. ಬಿಡಿ, 5 ರೂಪಾಯಿ ಜಮಾನ ಹೋಯ್ತು, 10 ರೂಪಾಯಿದು ಡೈರಿ ಮಿಲ್ಕ್ ಕೊಡ್ತೀನಿ. ಅದರಲ್ಲಿ ಈಗ ಒಂದು ಮಸಾಜರ್ ತೋರಿಸಿದೆ ವಿಡಿಯೋದಲ್ಲಿ. ಈಗ ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಷ್ಟು ಹೇಳ್ತಿದ್ದಂಗೆ ತುಂಬ ಜನ ಈಗ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ ಆಯಿತಾ. ಏನು ರೀ ಪ್ರಮೋಷನ್ ಮಾಡ್ತೀರಾ, ಅದು ಬಿಟ್ಟರೆ ನಿಮ್ಮ ಬೇರೆ ಏನು ಕೆಲಸ ಇಲ್ಲ, ಬರೀ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತೀರಾ, ಹಾಗೆ ಹೀಗೆ. ಓಕೆ, ಒಂದು ಪ್ರಮೋಷನ್ ಅನ್ನೋದು ಕ್ರೈಮ್ ಅಲ್ಲ. ಪ್ಲಸ್ ಪ್ರಮೋಷನಿಗೂ ರಿವ್ಯೂವಿಗೂ ತುಂಬ ಡಿಫ್ರೆನ್ಸ್ ಇದೆ. ಈಗ ನಾವೆಷ್ಟೋ ಹೋಟ್ಲಿಗೆ ಹೋಗ್ತೀವಿ, ಅಲ್ಲಿ ಫುಡ್ನ ರಿವ್ಯೂ ಮಾಡ್ತೀವಿ, ಅಥವಾ ನಮ್ಮ ವೀಡಿಯೋದಲ್ಲಿ ಯಾವುದೋ ಒಂದು ಪ್ರಾಡಕ್ಟನ್ನು ತೋರಿಸ್ತೀವಿ, ಅಥವಾ ಈ ಲೋಕಲ್ ಬಿಸ್ನೆಸ್ ಎಲ್ಲೋ ಒಬ್ಬರು ನಮ್ಗೆ ಕರೀತಾರೆ, ಬನ್ನಿ ನಮ್ಮಲ್ಲೊಂದು ಶೂಟ್ ಮಾಡಿ ಅದಕ್ಕೊಂದು ಪ್ರಮೋಷನ್ ಮಾಡಿಕೊಡಿ ಅಂತೇಳಿ. ಈಗ ನಾವು ಹೋಗ್ತೀವಿ, ನೆಸೆಸಿಟಿ ಇರೋದು ಅವ್ರಿಗೆ ಆಯಿತಾ. ಈಗ ಯಾರು ಕರೀತಾರಲ್ಲ ಅವ್ರಿಗೆ ನೆಸೆಸಿಟಿ ಇರುತ್ತೆ. ಸೊ ನಮಗೆ ಅದರಿಂದ ಡೆಫಿನೆಟ್ಲಿ ಅವರು ನಾವೇನು ಫ್ರೀಯಾಗಿ ಮಾಡಿಕೊಡಲ್ಲ ಆಯಿತಾ. ಸೊ ಫ್ಯಾಕ್ಟ್ ಇಸ್ ದಿಸ್: ಮದ್ಯಪಾನ ಮಾಡಿ, ಧೂಮಪಾನ ಮಾಡಿ, ರಮ್ಮಿ ಆಡಿ, ಗ್ಯಾಮ್ಲಿಂಗ್ ಮಾಡಿ, ಈ ಥರ ಎಲ್ಲ ನಾವು ನಿಮಗೆ ಪ್ರಚೋದನೆ ಮಾಡಿದರೆ ಆವಾಗ ನೀವು ಹೇಳ್ಬೋದು ಆಯಿತಾ, ಇವ್ರು ಏನು ದುಡ್ಡಿಗೋಸ್ಕರ ಯಾವ ಲೆವೆಲಿಗೆ ಬೇಕಾದ್ರೂ ಇಳಿತಾರೆ ಅಂತೇಳಿ. ನಾವೇನೊಂದು ಇಷ್ಟು ಪ್ರಾಡಕ್ಟ್ನ ತೋರಿಸ್ತೇವೆ, ಆ ಪ್ರಾಡಕ್ಟು ಬೇಕಿದ್ದವ್ರು ಬೈ ಮಾಡ್ತಾರೆ. ಬೈ ಮಾಡಿದರೆ ಅದು ಏನಂದರೆ ಎಫಿಲಿಯೇಟ್ ಲಿಂಕ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ನಿಮ್ಮ ಕೈಯಿಂದ 1 ರೂಪಾಯಿ ಹೋಗಲ್ಲ ನಿಮ್ಮ ಕಿಸೆಯಿಂದ ಆಯಿತಾ. ಅಮೆಝಾನ್ ಅವರು ನಾವು ಅವರ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿದ್ದಕ್ಕೆ ನಮ್ಗೆ ಒಂದು ಚಿಕ್ಕ ಪರ್ಸೆಂಟೇಜ್, 1, 2, 3, 4, 5 ಹಿಂಗೆ ಹೇಳೋಕ್ಕಾಗಲ್ಲ, ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಥರ ಇರುತ್ತೆ, ಒಂದು ಚಿಕ್ಕ ಪರ್ಸೆಂಟೇಜನ್ನು ನಮಗೆ ಕೊಡ್ತಾರೆ ಆಯಿತಾ. ನಿಮ್ಮ ಕಿಸೆಯಿಂದ 1 ರೂಪಾಯಿ ಹೋಗಲ್ಲ. ಪ್ಲಸ್ಸು ಈಗ ನಾವೆಲ್ಲೋ ಒಂದು ಹೋಟ್ಲಿಗೆ ರಿವ್ಯೂ ಮಾಡೋಕ್ಕೆ ಹೋದ್ವಿ ಅಂದ್ಕೊಳ್ಳಿ, ಫುಡ್ ನಿಮ್ಗೆ ಇಷ್ಟ ಆಯ್ತಾ, ವಾಪಸ್ ಹೋಗ್ತೀರಾ, ಇಷ್ಟ ಆಗಿಲ್ವಾ, ಮುಗೀತು ಕತೆ. ಅಲ್ಲ, ನಾವು ಇದಕ್ಕೆ ನೀವು ಹೋಗ್ಬೇಕು ಅಂತಿಲ್ಲ. ನಾವು ಈಗ ನೀವು ಒಂದು ಹೋಟೆಲಿಗೆ ಹೋಗ್ತೀರಾ, ರಿವ್ಯೂ ಕೊಡ್ತೀರಾ, ಅಯ್ಯೋ ಫುಡ್ ಚೆನ್ನಾಗಿದೆ ಅಂತ ಹೇಳ್ತೀರಾ, ಮನೆಗೆ ಬಂದು ಬೇರೆಯವ್ರಿಗೆ ಹೇಳ್ತೀರಾ, ನಿಮ್ಮ ಫ್ರೆಂಡ್ಸಿಗೆ ಹೇಳ್ತೀರಾ. ಸೊ ನಾವು ವಿಡಿಯೋದಲ್ಲಿ ಹೇಳ್ತೀವಿ, ನಾವು ಕೆಲಸ ಮಾಡಿದಕ್ಕೆ ನಾವು ಹಣ ತಗೋತೀವಿ. ಈಗಿನ ಕಾಲದಲ್ಲಿ ಕೆಲಸ ಮಾಡಿ ನನಗೆ ಹಣ ಬೇಡ ಅಂತ ಹೇಳೋರು ಯಾರಿದ್ದಾರೆ? ನೀವು ಯಾರಾದ್ರೂ ಹಾಗೆ ಮಾಡ್ತೀರಾ? ಕೆಲಸ ಇರುತ್ತೆ ಕಣ್ರಿ. ಈಗ ನಾವು ಥಿಂಕ್ ಮಾಡಿ, ಈಗ ಹೋಟ್ಲ್ ಎಲ್ಲೋ ಇರುತ್ತೆ, ನಾವು ಅಲ್ಲಿ ಪೆಟ್ರೋಲ್ ಖರ್ಚು ಮಾಡಿ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಆಲ್ಮೋಸ್ಟ್ ಶೂಟಿಂಗ್ ಇದೆಯಲ್ಲ, ನಿಮ್ಗೆ ನೋಡ್ಬೇಕಾದ್ರೆ ಒಂದು 12 ನಿಮಿಷದ ವೀಡಿಯೋ ಅನ್ಸ್ಬೋದು.
ಬಟ್ ಶೂಟಿಂಗ್ 4-5 ಗಂಟೆ ಶೂಟಿಂಗ್ ಇರುತ್ತೆ ಆಯಿತಾ. ಅದು ಫುಡ್ ವೀಡಿಯೋ ಮಾಡ್ಬೇಕಾದ್ರೆ ನಾವು ಕಿಚನಿಗೆ ಹೋಗಿ ಅವ್ರ ಫುಡ್ ಎಲ್ಲ ರೆಡಿ ಮಾಡಿ ಆಮೇಲೆ ಬಂದು ಅದನ್ನು ನಾವು ತಿಂದು ರಿವ್ಯೂ ಮಾಡೋದಿದೆಯಲ್ಲ, 3-3.5 ಗಂಟೆ 4 ಗಂಟೆ ಶೂಟಿಂಗ್ ಇರುತ್ತೆ. ಆಮೇಲೆ ಮನೆಗೆ ಬಂದು ಅದು ಎಡಿಟಿಂಗ್ ಮಾಡಬೇಕಾಯ್ತಾ, 10-12 ಗಂಟೆ ಕಂಟಿನ್ಯೂಸ್ ಆಗಿ ಕೂತು ಅಥವಾ ಗ್ಯಾಪಲ್ಲಿ 2-3 ದಿನ ತಗೊಳುತ್ತೆ ಆಯ್ತಾ. ಇಷ್ಟು ಕೆಲಸ ಇರುತ್ತೆ ಅದರಿಂದ. ಇಷ್ಟು ಕೆಲಸನ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಎಲ್ಲ ಫುಡ್ ಚೆನ್ನಾಗಿದೆ ಅಂತ ಹೇಳ್ತೀರಾ. ಕೆಲವರು ಕಮೆಂಟ್ ಮಾಡ್ತಾರೆ. ಹೌದು, ನಮ್ಗೆ ಅವರು ಅಲ್ಲಿನ ಸಿಗ್ನೇಚರ್ ಡಿಶ್ ಅನ್ನೇ ಕೊಟ್ಟಿರ್ತಾರೆ, ತುಂಬಾ ಟೇಸ್ಟಿ ಆಗಿರುವಂತ ಡಿಶ್ ಅನ್ನೇ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು, ಚೆನ್ನಾಗಿಲ್ಲ ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ಅದಿರ್ಲಿ, ಅದ್ರ ಬಗ್ಗೆ ಹೇಳೋದು ಬೇಡ. ಈ ಓಕೆ, ಮಸಾಜರ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದು ಅಫಿಲಿಯೇಟ್ ಲಿಂಕ್, ಇದು ಬೇಕಿದ್ದವ್ರು ತಗೊಳ್ಳಿ, ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಆಯ್ತು ಈಗ 7-8 ತಿಂಗಳಾಯ್ತು ಯೂಸ್ ಮಾಡಿ. ನಾವು ಆರ್ಡರ್ ಮಾಡೋದಲ್ಲಿ ಮನೆಯವರೆಲ್ಲ ಆರ್ಡರ್ ಮಾಡ್ತಾ ಇದ್ದಾರೆ ಅಂದರೆ ಥಿಂಕ್ ಮಾಡಿ, ಸಕ್ಕತ್ತಾಗಿದೆ ಪ್ರಾಡಕ್ಟ್ ಆಯಿತಾ. ಬೇಕಿದ್ದವ್ರು ಆರ್ಡರ್ ಮಾಡಿ. ಮೊನ್ನೆ ಅನ್ಅವೈಲೇಬಲ್ ಇತ್ತು, ಅದು ಔಟ್ ಆಫ್ ಸ್ಟಾಕ್ ಇತ್ತು ಒಂದು 4-5 ದಿನ. ಆಮೇಲೆ ಅಮೆಝಾನ್ ಸೇಲಿಗೆ ವಾಪಸ್ ಹಾಕಿದ್ದಾರೆ. ಆಮೇಲೆ ಇವಾಗ ಗೊತ್ತಿಲ್ಲ ಯಾವಾಗ ಔಟ್ ಆಫ್ ಸ್ಟಾಕ್ ಹೋಗುತ್ತೆ ಅಂತೇಳಿ. ಬಟ್ ಸಕ್ಕತ್ತಾಗಿರೋ ಪ್ರಾಡಕ್ಟ್ ಅದು, ಬೇಕಿದ್ದವರು ಆರ್ಡರ್ ಮಾಡ್ಕೊಳ್ಳಿ. ಅಲ್ಲಿ ಮೋಟ್ರ್ ಇದೆ ಅಲ್ಲ, ಸೊ ಡ್ರಮ್ಮಿಂದ ಮೈಲ್ ತುತ್ತೇನಿದೆ ಅದು ಮೋಟ್ರ್ ಥ್ರೂ ಒಂದು ಪೈಪ್ ಕೊಟ್ಟಿದ್ದಾರೆ. ಇಲ್ಲಿ ತೋರ್ತಿರ್ಬೋದು ನಿಮಗೆ ಪೈಪು. ಸೊ ಈ ಪೈಪ್ ಹಿಂಗೆ ಬಂದು ಆಮೇಲೆ ಇಲ್ಲಿಂದ ಈ ಪೈಪಿಗೆ ಬಂದು ಆಮೇಲೆ ಈ ಸೆಲ್ಫಿ ಸ್ಟಿಕ್ ಇದೆಯಲ್ಲ ನಮ್ಮದು ಕೊಯ್ಯೋದು, ಅದಕ್ಕೆ ಹಾಕಿದ್ದಾರೆ. ಇದು ಒಬ್ಬರು ಅಲ್ಲಿ ಸ್ಟಿಕ್ ಹಿಡ್ಕೊಂಡು ಹತ್ತುತ್ತಾರಲ್ಲ, ಆವಾಗ ಇದನ್ನು ಇಲ್ಲಿ ಕೆಳಗಡೆಯಿಂದ ಪ್ರೆಸ್ ಮಾಡ್ತಾ ಇರಬೇಕು. ಇದರಲ್ಲಿ ತುತ್ತು ಬರುತ್ತೆ, ಮದ್ದು ಅಡಿಕೆ ಗೊನೆಗೆ ತಾಗತ್ತೆ ಸರಿಯಾಗಿ. ಇದು ಪೈಪ್ನ ತುದಿಯಲ್ಲ, ಸೊ ಇಲ್ಲಿಂದ ಮದ್ದು ಹೊರಗೆ ಬರುತ್ತೆ. ಕೈಯೆಲ್ಲ ನೋಡಿ ನೀಲಿ ಆಯಿತು ಸ್ವಲ್ಪ, ಇರಲಿ. ಸೊ ಇದು ಅದು ಸ್ಟಿಕ್ ಅಲ್ವಾ, ಸೊ ಈ ಸ್ಟಿಕ್ಕಿಗೆ ನೋಡಿ ಈ ಥರ ಉದ್ದ ಮಾಡ್ಬೋದು. ಈ ಸ್ಟಿಕ್ ನಾವು ತುಂಬ ಸಲ ತೋರಿಸಿದ್ದೀವಿ ಆ್ಯಕ್ಚುಲಿ. ಸಾಧಾರಣ 80 ಫೂಟ್ ತನಕ ಹೋಗುತ್ತೆ. ಈ ಸೆಲ್ಫಿ ಸ್ಟಿಕ್ ಇದೆಯಲ್ಲ ಮೊಬೈಲದು, ಅದೇ ಥರ ಸೇಮ್. ಸೊ ಮೇಲಿರೋ ಏನು ಗೊನೆ ಇರುತ್ತಲ್ಲ ಅಡಿಕೆದು, ಸೊ ಅದಕ್ಕೆಲ್ಲ ಮದ್ದನ್ನು ಇಲ್ಲಿಂದಲೇ ಕೆಳಗೆ ನಿಂತೆ ಸಿಂಪಡಿಸ್ಬೋದು. ಸೊ ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಇದು TSS ಅಂದರೆ ತೋಟಗಾರಿಕಾ ಸಹಕಾರಿ ಸಂಘ, ಎಲ್ಲೆಲ್ಲಿ ಇದೆಯಲ್ಲ ಅಲ್ಲೆಲ್ಲ ಸಿಗುತ್ತೆ. ಇದು ವಿದೌಟ್ ಸಬ್ಸಿಡಿ ನೀವು ತೊಗೊಳಕ್ಕೆ ಹೋದರೆ 80,000 ಇದೆ ಈ ಸ್ಟಿಕ್ಕಿಗೆ. ನೀವು ಕಡಿಮೆ ಅಂದರೆ ಸಬ್ಸಿಡಿ ಸಿಗುತ್ತೆ ನಿಮ್ಗೆ ಇದಕ್ಕೆಲ್ಲ ಆಯಿತಾ. ಸೊ ಅದು ನೀವು ತೋಟಗಾರಿಕಾ ಸಹಕಾರಿ ಸಂಘ ಎಲ್ಲಿದೆ ಅಲ್ಲಿ ಹೋಗಿ ವಿಚಾರಿಸಿ. ಯಾಕಂದರೆ ಈ ಎಲ್ರಿಗೂ ಯೂಸ್ ಆಗಲ್ಲ ಇದಾಯ್ತು. ಯಾರದ್ದು ತೋಟ ಇದೆ ಮತ್ತು ಯಾರದ್ದು ಈ ಥರ ಸೆಟಪ್ ಇದೆ ಅವ್ರಿಗೆ ಮಾತ್ರ ಯೂಸ್ ಆಗುವಂಥದ್ದು. ನೀವು ಎಲ್ಲೋ ಹೋಗಿ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿದ್ದೀರಾ ಅಥವಾ ಬೇರೆ ಏನೋ ಉದ್ದಿಮೆಯಲ್ಲಿದ್ದರೆ ಇದೆಲ್ಲ ನಿಮ್ಗೆ ಯೂಸ್ ಆಗಲ್ಲ. ಸೊ ನೀವು ಜಸ್ಟ್ ನೋಡ್ಬೋದು, ಒಂದು ಈ ಥರದ್ದೊಂದು ಡಿವೈಸ್ ಇದೆ, ಈ ಥರದ್ದೊಂದು ಸ್ಟಿಕ್ ಇದೆ ಅಂತೇಳಿ ನೋಡ್ಬೋದು. ಬಿಟ್ಟರೆ ನಿಜಕ್ಕೂ ಉಪಯೋಗ ಇರೋರು ಆಲ್ರೆಡಿ ಅವ್ರ ಹತ್ರ ಇರುತ್ತೆ ನನ್ನ ಪ್ರಕಾರ. ಇಲ್ಲ ಅಂತಿದ್ದವರು ತೋಟಗಾರಿಕಾ ಸಹಕಾರಿ ಸಂಘಕ್ಕೆ ಹೋಗಿ ಅಲ್ಲಿ ಹೋಗಿ ವಿಚಾರಿಸಿ ಸಿಗ್ಬೋದು ನಿಮಗೆ. ಆಯಿತಾ ಮದ್ದೊಡ್ದು? ಇನ್ನೂ ಹೊಡಿಬೇಕು. ಹಾಂ, ಅದು ಬಂದ್ ಮಾಡಿ ಎಲ್ಲ ಹೋಗಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಸಣ್ಣ ಟೀ ಬ್ರೇಕ್. ಇವಾಗ ನಾವು ಇದಕ್ಕೆ ಜುಗಾಡ್ ಮಾಡಿದೀವಲ್ಲ, ಬಟ್ ನಿಜವಾಗ್ಲೂ ಅಂದ್ರೆ ಒಂದು ಕೊಕ್ಕೆನೆ ಸಿಗತ್ತಂತೆ ಈ ಸ್ಪ್ರೇ ಮಾಡ್ಲಿಕ್ಕೆ. ಅದು ಕೂಡ ಇವಾಗ ಹೊಸದಾಗಿಂದ ಬಂದಿದೆ, ಅದನ್ನು ಅಪ್ಪ ತಗೊಳ್ಬೇಕು ಅಂತಿದ್ದಾರೆ. ಅದಿದ್ರೆ ಹೆಚ್ಚು ಕೆಲಸದವರು ಎಲ್ಲ ಬೇಡ, ಒಬ್ಬರೇ ಇದ್ರೆ ಸಾಕು ಅಂತ ಹೇಳ್ತಾರೆ. ಮುಂಚೆ ಹೇಗಿತ್ತು ಅಂದ್ರೆ ಈ ಕೈಯಲ್ಲಿ ನಾವು ಪಂಪ್ ಮಾಡಬೇಕಿತ್ತು, ಪುಷ್ ಮಾಡಬೇಕಿತ್ತು ಅಂಥದ್ದಿತ್ತು. ನಾನೆಲ್ಲ ನೋಡಿದ್ದೀನಿ. ಇವಾಗೆಲ್ಲ ಟೆಕ್ನಾಲಜಿ ಬರ್ತಾ ಬರ್ತಾ ಚೇಂಜಸ್ ಆಗ್ತಾ ಹೋಗ್ತಾ ಇದೆ. ನಾನು ಪ್ರತಿ ಸಲ ಹೊನ್ನಾವರಕ್ಕೆ ಮಳೆಗಾಲದ ಟೈಮಲ್ಲಿ ಬಂದಾಗ ನಾನು ಸಾಮಾನ್ಯವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನಮ್ಮ ತೋಟದಲ್ಲಿ ಅರಿಶಿನ ಎಲ್ಲ ಬೆಳೀತಾರೆ ಅಂತ. ಈ ಸಲನೂ ಕೂಡ ಬೆಳೆದಿದ್ದಾರೆ, ಬಟ್ ತುಂಬ ಸ್ವಲ್ಪ ಚಿಕ್ಕದ ಎಲೆ ಬಂದಿದೆ, ಮಾತ್ರ ಚಿಗುರ್ತಾ ಇದೆ ಅಷ್ಟೇ. ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇವಾಗೆಲ್ಲ ಚಿಕ್ಕದಿದೆ. ಅಲ್ಲಿ ಒಳಗಡೆ ಹೋಗಿ ತೋರಿಸಲ್ಲ ನಾನು, ಸ್ವಲ್ಪ ಮಳೆ ಜಾಸ್ತಿ ಬಂದಿರೋದ್ರಿಂದ ಮಣ್ಣೆಲ್ಲ ಕೆಳಗಡೆ ಹೋಗುತ್ತಲ್ಲ, ಕಾಲೆಲ್ಲ ಹೂತೋಗುತ್ತೆ ಅದಕ್ಕೆ. ಹಾಗೆ ಈ ಕಡೆ ಬಂದರೆ ಇಲ್ಲೂ ನಿಮಗೆ ನೋಡ್ತಾ ಇರ್ಬೋದು ನೀವು. ಇದು ನೋಡಲಿಕ್ಕೆ ಅರಿಶಿಣದ ಎಲೆ ಥರನೇ ಇದೆ, ಬಟ್ ಇದು ಅರಿಶಿಣದ ಎಲೆ ಅಲ್ಲ, ಅರಿಶಿಣದ ಗಿಡನೂ ಅಲ್ಲ ಇದು. ನೀವು ಆರಾರೂಟ್ ಪೌಡರ್ ಅಂತ ಕೇಳಿರ್ತಾರಲ್ವ, ಇಲ್ಲಿದೆ ಅಲ್ಲ, ಇಲ್ಲಿ ತುಂಬ ಇದೆ. ಇದು ಆರಾರೂಟ್ ಪೌಡರ್ ಅಂದರೆ ವೈಟ್ ಪೌಡರ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಅದು ಗೆಡ್ಡೆಯಿಂದ ಮಾಡಿರ್ತಾರೆ, ಸೇಮ್ ಅರಿಶಿಣದ ಗೆಡ್ಡೆ ಥರನೇ ಅದು ಇರುತ್ತೆ. ಅದನ್ನು ಒಣಗಿಸಿ ಬಿಸಿಲಲ್ಲಿ ಸರಿಯಾಗಿ ಒಣಗಿಸ್ತಾರೆ. ಒಣಗಿಸಾದ್ಮೇಲೆ ಅದನ್ನು ಪುಡಿ ಮಾಡ್ತಾರೆ. ಈ ಪುಡಿಯನ್ನು ಈ ತುಂಬ ಬೇದಿ ಆಗುತ್ತಲ್ಲ, ಲೂಸ್ ಮೋಷನ್ ಅಂತ ಹೇಳ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗೇ ಆದರೂ ಒಂದು ಲೋಟದಲ್ಲಿ 1 ಲೋಟ ನೀರಿಗೆ ಸ್ವಲ್ಪ ಅರ್ಧ ಚಮಚ ಆರಾರೂಟ್ ಪೌಡ್ರನ್ನ ಹಾಕಿ
ಅದನ್ನು ಕುದಿಸಿ ಕೊಟ್ಟರೆ ಮಾಲ್ಟ್ ಥರ ಆಗುತ್ತೆ. ನೀವು ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪು ಅಥವಾ ಸ್ವೀಟ್ ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬೋದು. ಅದನ್ನು ಕುಡಿದ್ರೆ ಅವರಿಗೆ ಬೇದಿ ನಿಲ್ಲತ್ತೆ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಆಗಿದೆ. ಇನ್ನು ಇದು ಸರಿಯಾಗಿ ಹೂವೆಲ್ಲ ಆಗುತ್ತೆ, ಅದಕ್ಕೆ ಒಂಥರ ಪಿಂಕ್ ಕಲರ್ ಹೂವೆಲ್ಲ ಆಗುತ್ತೆ. ಅದಾದಮೇಲೆ ಗೆಡ್ಡೆ ಆಗಿದೆ ಅಂತ ಅರ್ಥ. ಇನ್ನು ಚಿಕ್ಕ ಚಿಕ್ಕ ಗಿಡ ಎಲ್ಲ ಇದ್ದರೆ ಸೇಮ್ ನಿಮಗೆ ಅರ್ಶಿಣದ ಗಿಡ, ಅರ್ಶಿಣದ ಎಲೆ ಥರನೇ ತೋರುತ್ತೆ ನೋಡಿ. ಬಟ್ ಮಧ್ಯದಲ್ಲಿ ಒಂದು ಲೈನ್ಸ್ ಥರ ಇರುತ್ತೆ ಅದಕ್ಕೆ. ಇನ್ನೂ ಈ ಸಲ ಮಳೆಗಾಲ ಅಂತೂ ತುಂಬಾ ಕಷ್ಟವಾಗಿತ್ತು, ತುಂಬ ಭೀಕರವಾಗಿತ್ತು. ತುಂಬ ಜನರು ಅವರವ್ರ ಜೀವವನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಜನರ ಮನೆ ಹೋಗಿದೆ, ತೋಟ ಎಲ್ಲ ಸರ್ವನಾಶ ಆಗಿದೆ. ನಮ್ಮ ಮನೇಲೂ ಕೂಡ ಹಾಗೆಯೇ ಪ್ರತಿಯೊಂದು ತೋಟದಲ್ಲಿ ಒಂದು 5-6 ಮರ ಆದರೂ ಬಿದ್ದೋಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ತೆಂಗಿನ ಮರ ಬಿದ್ದು ಹೋಗಿದೆ. ಈ ಇಷ್ಟು ಫೋರ್ಸ್ ಮಳೆ ಗಾಳಿಗೆಲ್ಲ ಎಲ್ಲ ಮರಗಳು ಕಟ್ಟಾಗತ್ತೆ. ಇಲ್ಲಿ ಜಾಸ್ತಿ ಅಡಿಕೆ ತೆಂಗಿದೆ. ಸೊ ಅಡಿಕೆ ಮರ ತುಂಬ ಸಪೂರ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಜೋರಾಗಿ ಗಾಳಿ ಬಂದರೂ ಅದು ಬಿದ್ದು ಹೋಗುತ್ತೆ. ಆ ತೋಟದಲ್ಲಿ ಒಂದಿಷ್ಟೆರಡು ಮರಗಳು ಬಿದ್ದಿದೆ, ಅಲ್ಲೆಲ್ಲ ಬೀಳ್ತಾ ಇವೆ. ತುಂಬಾ ನಷ್ಟ ಆಗುತ್ತೆ. ಪುಣ್ಯಕ್ಕೆ ಇಲ್ಲಿ ತೋಟಕ್ಕೇನು ಅಷ್ಟು ನೀರು ಬರಲ್ಲ, ಮನೆಯೊಳಗೆಲ್ಲ ನೀರು ನುಗ್ಗಲ್ಲ ನಾವಿರೋ ಪ್ರದೇಶದಲ್ಲಿ. ಬಟ್ ಈ ರೀತಿ ಗಾಳಿ ಎಲ್ಲ ಬಂದಾಗ ಮರಗಳು ಮನೆ ಮೇಲೆ ಬಿದ್ದರೆ ಅದು ಕಷ್ಟ ಆಗುತ್ತೆ. ಏನು ಮಾಡೋಣ ಹೇಳಿ. ನಾವು ಮಾಡಿರೋ ತಪ್ಪಿಗೆ ನಮಗೆ ದೇವರು ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ, ಭೂತಾಯಿ ಶಿಕ್ಷೆ ಕೊಡ್ತಾ ಇದೆ, ವರುಣದೇವ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ಲಾಸ್ಟ್ ಇಯರ್ ನಾವು ಹೇಳ್ತಾ ಇದ್ವಿ, ಅಯ್ಯೋ ಮಳೆನೇ ಇಲ್ಲ, ಮಳೆ ಇಲ್ಲ, ಕಡಿಮೆ ಮಳೆ, ಹಾಗೆ ನೀರಿಗೆ ಬರಗಾಲ ಅಂತ. ಈ ಸಲ ನೀರು ತುಂಬ ಜಾಸ್ತಿ ಆಗಿದೆ, ಅದರಿಂದನೂ ಕೂಡ ತುಂಬ ತೊಂದರೆ. ಮಳೆ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ಬೇಗ ಎಲ್ಲ ಸರಿ ಹೋಗಲಿ, ಎಲ್ಲರ ಜೀವನವೂ ಮುಂಚಿನ ಥರನೇ ಆಗಲಿ. ಯಾರ್ಯಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೋ ಅವರ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ದೇವ್ರ ರಕ್ಷಣೆಯನ್ನು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಜಸ್ಟ್ ಹೀಗೆ ತೋಟಕ್ಕೆ ಬಂದು ಒಂದು ವಿಡಿಯೋ ಮಾಡಿದ್ದಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.